ಇನ್ಸ್ಟೆಂಟ್ ರವಾ ದೋಸೆ ಮಾಡೋದಕ್ಕೆ ಫಸ್ಟು ಒಂದು ಅರ್ಧ ಕಪ್ಪು ಪೇಪರ್ ಅವಲಕ್ಕಿ, 1 ಕಪ್ಪು ಮೀಡಿಯಮ್ ರವೆ, ಹಾಗೆಯೇ ಒಂದು ಅರ್ಧ ಕಪ್ಪು ಗಟ್ಟಿ ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು 15 to 20 ಮಿನಿಟ್ಸ್ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಇವಾಗ ಒಂದು 20 ನಿಮಿಷ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ರುಬ್ಬಿದ ಮಿಶ್ರಣ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇವಾಗ ಇನ್ಸ್ಟೆಂಟಾಗಿ ನಾವು ದೋಸೆಗಳನ್ನ ಹಾಕ್ಕೋಬೋದು. ನಾವು ಮಾಮೂಲಿ ದೋಸೆ ಹೇಗೆ ಹಾಕೋತೀವೋ ಹಾಗೆಯೇ ಹೆಂಚು ಒಲೆ ಮೇಲಿಟ್ಟು ಬಿಸಿ ಮಾಡಿ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಟಿಶ್ಯೂ ಪೇಪರಿಂದ ಒರೆಸ್ಕೋತಾ ಇದ್ದೀನಿ. ಮತ್ತು ಹಾಗೆ ಒಂದು ಸೌಟು ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹರಡ್ಕೋಬೇಕು. ಜಾಸ್ತಿ ದೊಡ್ಡದಾಗಿ ಹರಡ್ಕೋಬಾರ್ದು. ಸ್ವಲ್ಪ ಅದು ಸೆಟ್ ದೋಸೆ ಥರನೇ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಹರಡ್ಕೊಂಡ್ರೆ ಸಾಕು. ಆಮೇಲೆ 1 ಸ್ಪೂನು ಎಣ್ಣೆ ಸುತ್ತ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ದೋಸೆ ಮೇಲೆ ಹಾಕ್ಕೊಂಡು 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ದೋಸೆ ರೆಡಿ ಆಗಿ ಹೋಗುತ್ತೆ. ಸ್ಕೂಲ್ ಟಿಫನ್ ಬಾಕ್ಸ್ಗೆ ಅಥವಾ ಆಫೀಸ್ ಬಾಕ್ಸ್ಗೆ ಇದು ತುಂಬಾ ಈಸಿಯಾಗಿರುತ್ತೆ. ಅಥವಾ ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಅಂದರೆ ಒಂದು 15 to 20 ನಿಮಿಷದಲ್ಲಿ ನಾವು ದೋಸೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.